ನಮಸ್ತೆ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ ನ ಫೈನಲ್ ಇಯರ್ ಪಾತ್ವೇ ಆದ ರಿನ್ಯೂಯಬಲ್ ಎನರ್ಜಿ 20EE53IT ಯ 4 ಆನ್ ಡಿಸೈನಿಂಗ್. ಸೊ ಈ ಫಸ್ಟ್ ವಿಡಿಯೋದಲ್ಲಿ ನಾವು ಸ್ಟ್ಯಾಂಡ್ ಅಲೋನ್ ಪಿ ವಿ ಸಿಸ್ಟಮ್ ಡಿಸೈನಿಂಗ್ ಹೇಗೆ, ನಥಿಂಗ್ ಬಟ್ ಆಫ್ ಗ್ರಿಡ್ ಪಿ ವಿ ಸಿಸ್ಟಮ್ ಡಿಸೈನಿಂಗ್ ಹೇಗೆ ಅಥವಾ ಸೈಜಿಂಗ್ ಹೇಗೆ, ಹಾಗೆ ಆನ್ ಗ್ರಿಡ್ ಡಿಸೈನಿಂಗ್ ಹೇಗೆ ಅನ್ನೋದನ್ನ ನೋಡೋಣ. So this is the first example. Design a standalone solar PV system consisting of inverter, batteries and PV panels for the loads, whose details are given in the table. Minimum sunshine hours may be assumed as 5 hours. Missing data, if any, can be suitably assumed. Given solar panels to be used, 80 watt peak, maximum voltage 17.6 volts, maximum current 4.55 amps, and system efficiency is 80%, battery efficiency is 85%, inverter efficiency is 95%, charge controller efficiency 95%, and rates of autonomy 70%, and depth of discharge is 70%. So this is what they have given in the problem, including table, including load they have given. ಸೊ ಯಾವುದೇ ಒಂದು ಪಿ ವಿ ಸಿಸ್ಟಮ್ ನ ಡಿಸೈನ್ ಮಾಡುವಾಗ ಅಲ್ಲಿ ಒಂದು ಲೊಕೇಶನ್, ಯಾವ ಒಂದು ಬಿಲ್ಡಿಂಗ್ ಅಥವಾ ಯಾವುದೋ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಅಥವಾ ಮನೆಗೆ ಡಿಸೈನ್ ಮಾಡುವಾಗ ನಾವು ಏನೆಲ್ಲ ಲೋಡ್ಸ್ ಕನೆಕ್ಟ್ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಲೋಡ್ಸ್ ಗಳು ಅವರು ಆಲ್ರೆಡಿ ದೇ ಹ್ಯಾವ್ ಗಿವನ್ ಇನ್ ದ ಟೇಬಲ್. ಸೊ ಇಫ್ ಯು ಸಿ ಫಸ್ಟ್ ಅಪ್ಲೈನ್ಸ್ CFL. CFL ಇಸ್ 20 ವ್ಯಾಟ್ಸ್ ರೇಟಿಂಗ್ ನ CFL, ಅದು 5 ಇದೆ ಆ ಒಂದು ಬಿಲ್ಡಿಂಗ್ ನಲ್ಲಿ. ಸೊ 4 hours ಡೈಲಿ ಕನ್ಸ್ಯೂಮ್ ಆಗ್ತಾ ಇದೆ. ಆ ರೀತಿ ಸೆಕೆಂಡ್ ಅಪ್ಲೈನ್ಸಸ್ ಫ್ಯಾನ್, ದಟ್ ಇಸ್ 80 ವ್ಯಾಟ್ಸ್, 5 ಕ್ವಾಂಟಿಟೀಸ್ ಇದೆ ಅಂಡ್ 4 hours ಪರ್ ಡೇ ಕನ್ಸ್ಯೂಮ್ ಆಗ್ತಾ ಇದೆ. ಅಂಡ್ ಟಿವಿ 100 ವ್ಯಾಟ್ಸ್ ಟಿವಿ, 1 ಟಿವಿ ಅಂಡ್ 5 hours ಕನ್ಸಂಪ್ಷನ್ ಪರ್ ಡೇ. ಕಂಪ್ಯೂಟರ್ 250 ವ್ಯಾಟ್ಸ್, 1 ಕ್ವಾಂಟಿಟಿ, 2 hours ಪರ್ ಡೇ. ಅಂಡ್ ರೆಫ್ರಿಜರೇಟರ್ 150 ವ್ಯಾಟ್ಸ್ ಇಂದು ಒಂದು 10 hours ಪರ್ ಡೇ ಕನ್ಸ್ಯೂಮ್ ಆಗ್ತಾ ಇದೆ. ದಿಸ್ ಇಸ್ ವಾಟ್ ದೇ ಹ್ಯಾವ್ ಗಿವನ್ ಇನ್ ದ problem. Okay, so for this we'll see the solution. So how to calculate the total load first? So to calculate the total load, we need to multiply that appliance wattage rating into number of quantities. So ಅದೇ ತರ second appliance into number of quantities, third appliance into number of quantity, and fourth appliance and fifth appliance. ಆ ರೀತಿ ಪ್ರತಿಯೊಂದು ಅಪ್ಲೈನ್ಸ್ ನ ವ್ಯಾಟೇಜ್ ರೇಟಿಂಗ್ ಅಂಡ್ ಎಷ್ಟಿದೆ ಕ್ವಾಂಟಿಟಿ, ಸೊ ದಟ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಬೈ ಆಡಿಂಗ್ ದೋಸ್. ವಿ ಕ್ಯಾನ್ ಕ್ಯಾಲ್ಕುಲೇಟ್ 1000 ವ್ಯಾಟ್ಸ್. ಸೊ ಟೋಟಲ್ ಎನರ್ಜಿ, ಟೋಟಲ್ ಲೋಡ್ ಬೇರೆ. ಇಲ್ಲಿ ಟೋಟಲ್ ಲೋಡ್ ಅಲ್ಲಿ ವಿ ಕನ್ಸಿಡರ್ ಹೌ ಮೆನಿ ಆಫ್ ವಾಟ್ ರೇಟಿಂಗ್ ಆಫ್ ವ್ಯಾಟೇಜ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಂಡ್ ಟೋಟಲ್ ಎನರ್ಜಿ ಹೇಗೆ ಅಂತ ಹೇಳಿದ್ರೆ ಎಷ್ಟೊತ್ತು ಅದು ಯೂಸ್ ಆಗ್ತಾ ಇದೆ, ಸೊ ಹೌ ಮೆನಿ ಅವರ್ಸ್ ಇಟ್ ಇಸ್ ಕನ್ಸಂಪ್ಷನ್ ಅನ್ನೋದು. ಸೊ 20 ವ್ಯಾಟ್ಸ್ ನ CFL, 5 ಕ್ವಾಂಟಿಟೀಸ್ ಅಂಡ್ 4 hours ಕನ್ಸಂಪ್ಷನ್, ಇದನ್ನ 3 ಮಲ್ಟಿಪ್ಲೈ ಪ್ಲಸ್ ದ ಸೆಕೆಂಡ್ ಅಪ್ಲೈನ್ಸ್ ಪ್ಲಸ್ ಥರ್ಡ್ ಅಪ್ಲೈನ್ಸ್, ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬರ್ತಾ ಇದೆ? 4500 ವ್ಯಾಟ್ ಅವರ್ ಇಸ್ ಎನರ್ಜಿ. ಇಲ್ಲಿ ಲೋಡ್ ಬೇರೆ, ಎನರ್ಜಿ ಬೇರೆ. ಸೊ ಲೋಡ್ ಇಸ್ ನಥಿಂಗ್ ಬಟ್ ವ್ಯಾಟೇಜ್ ಇಂಟು ನಂಬರ್ ಆಫ್ ಕ್ವಾಂಟಿಟೀಸ್, ಹೌ ಮೆನಿ ಅಪ್ಲೈನ್ಸಸ್, ಅಂಡ್ ಟೋಟಲ್ ಎನರ್ಜಿ ಇಸ್ ನಥಿಂಗ್ ಬಟ್ ದ ಹೌ ಮೆನಿ ಅವರ್ಸ್ ಇಟ್ ಇಸ್ ಕನ್ಸ್ಯೂಮಿಂಗ್ ಅನ್ನೋದು, ಸೊ ಪರ್ ಡೇಗೆ. ಸೊ ಇಲ್ಲಿ ನಮ್ಗೆ ಸಿಗ್ತಾ ಇರೋದು ಈ ಒಂದು ಪ್ರಾಬ್ಲಮ್ ಅಲ್ಲಿ 4500 ವ್ಯಾಟ್ ಅವರ್ ಪರ್ ಡೇ our total energy of that building. So size of the inverter, first thing. So first size of the inverter ಮಾಡುವಾಗ, so we need to consider the 25% extra load, because ಎಷ್ಟು ಲೋಡ್ ಇರುತ್ತೋ ಅಷ್ಟೇ ಎಕ್ಸಾಕ್ಟ್ ಆಗಿ ವಿ ಕೆನಾಟ್ ಇನ್ಸ್ಟಾಲ್ ದ ಇನ್ವರ್ಟರ್. ಸ್ವಲ್ಪ ಎಕ್ಸ್ಟ್ರಾ ನಾವು ಇನ್ಸ್ಟಾಲ್ ಮಾಡ್ಲೇಬೇಕಾಗಿ ಬರುತ್ತೆ. ಸೊ 25% ನಾವು ಎಕ್ಸ್ಟ್ರಾ ಅಂತ ಇಟ್ಕೊಂಡ್ರೆ, ಸೊ ಇನ್ವರ್ಟರ್ ವ್ಯಾಟೇಜ್, ಟು ಕ್ಯಾಲ್ಕುಲೇಟ್ ದ ಇನ್ವರ್ಟರ್ ವ್ಯಾಟೇಜ್, ಟೋಟಲ್ ಲೋಡ್ ಮಲ್ಟಿಪ್ಲೈ ಬೈ 1.25. ಏನ್ 25 ಎಕ್ಸ್ಟ್ರಾ ನಾವು ತಗೊಳ್ತಾ ಇದೀವಿ ಅದನ್ನ ಮಲ್ಟಿಪ್ಲೈ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ನಮ್ಗೆ ಆಸ್ ಪರ್ ದ ಗಿವನ್ ಡಾಟಾ ಟೋಟಲ್ ಲೋಡ್ ಬಂದು 1000 ಇದೆ. ಸೊ ಇಂಟು 1.25 ಮಾಡಿದ್ರೆ ನಮಗೆ ನಾನು ಅಪ್ರಾಕ್ಸಿಮೇಟ್ಲಿ 1.5 KVA ಯ ಒಂದು ಇನ್ವರ್ಟರ್ ರಿಕ್ವೈರ್ಮೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಎಷ್ಟು? 1.5 ಕಿಲೋ ವ್ಯಾಟ್ಸ್ ಅಥವಾ KVA ಯ ಒಂದು ಇನ್ವರ್ಟರ್
ಈ ಒಂದು ಸಿಸ್ಟಮ್ಗೆ ರಿಕ್ವೈರ್ಮೆಂಟ್ ಇದೆ. ಇನ್ನು ನೆಕ್ಸ್ಟ್ ಬ್ಯಾಟ್ರಿ ಸೈಜಿಂಗ್ ಆಫ್ ದ ಬ್ಯಾಟ್ರಿ ಅಂತ ತಗೊಂಡ್ರೆ, ಸೈಜಿಂಗ್ ಆಫ್ ದ ಬ್ಯಾಟ್ರಿ ಇಸ್ ಇನ್ ಆಂಪರ್ ಅವರ್ ಇಸ್ ಈಕ್ವಲ್ ಟು ಟೋಟಲ್ ಎನರ್ಜಿ. ಇಲ್ಲಿ ನೋಡಿ ನಾವು ಎನರ್ಜಿ ತಗೊಳ್ತೀವಿ, ನಾಟ್ ದ ಲೋಡ್. ಟೋಟಲ್ ಎನರ್ಜಿ ಇನ್ ಕಿಲೋವ್ಯಾಟ್ ಅವರ್ ಇಂಟು ನಂಬರ್ ಆಫ್ ಡೇಸ್ ಆಫ್ ಅಟಾನಮಿ divided by battery efficiency into depth of discharge into nominal voltage. This is thumb rule. ಏನಂತ ಹೇಳಿದ್ರೆ ಬ್ಯಾಟ್ರಿ ಸೈಜ್ ಕ್ಯಾಲ್ಕುಲೇಟ್ ಮಾಡುವಾಗ ಬ್ಯಾಟ್ರಿ ಸೈಜ್ ಇಸ್ ಈಕ್ವಲ್ ಟು ಟೋಟಲ್ ಎನರ್ಜಿ ಇನ್ ಕಿಲೋವ್ಯಾಟ್ ಅವರ್. ಕಿಲೋವ್ಯಾಟ್ ಅಂದ್ರೆ ನಂಬರ್ ಆಫ್ ಯೂನಿಟ್ಸ್, ಎಷ್ಟು ಯೂನಿಟ್ಸ್ ಪರ್ ಡೇಗೆ ನಮ್ಗೆ ಆ ಒಂದು ಲೋಡ್ ಇದೆ. ಸೊ ಇಂಟು ನಂಬರ್ ಆಫ್ ಡೇಸ್ ಆಫ್ ಅಟಾನಮಿ. ನಂಬರ್ ಆಫ್ ಡೇಸ್ ಆಫ್ ಅಟಾನಮಿ ನಥಿಂಗ್ ಬಟ್ ಬ್ಯಾಕಪ್, ಎಷ್ಟು ದಿವಸಕ್ಕೆ ನಮಗೆ ಬ್ಯಾಕಪ್ ಬೇಕು. ಬ್ಯಾಟ್ರೀಸ್ ಅಂತ ಬಟ್ ಸ್ಟೋರ್ ಮಾಡ್ತಾ ಇದೀವಿ ಪವರ್. ಸೊ ಹೋಲ್ ಥಿಂಗ್ ಟೋಟಲ್ ಎನರ್ಜಿ ಇನ್ ಕಿಲೋವ್ಯಾಟ್ ಅವರ್ ಇಂಟು ನಂಬರ್ ಆಫ್ ಡೇಸ್ ಆಫ್ ಅಟಾನಮಿ ಡಿವೈಡೆಡ್ ಬೈ ಬ್ಯಾಟರಿ ಎಫಿಷಿಯನ್ಸಿ ಇಂಟು ಡೆಪ್ತ್ ಆಫ್ ಡಿಸ್ಚಾರ್ಜ್ ಇಂಟು ನಾಮಿನಲ್ ವೋಲ್ಟೇಜ್. ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಬ್ಯಾಟ್ರಿ. ಸೊ ವಿ ನೋ ದಟ್ ಎನರ್ಜಿ ನಾವು ಕ್ಯಾಲ್ಕುಲೇಟ್ ಮಾಡಿ, ನಾಟ್ ದ ಲೋಡ್. ಎನರ್ಜಿ ಇಸ್ 4500 ಇಂಟು ಒನ್ ಡೇ ಬ್ಯಾಕಪ್ ಅಂತ ನಾವು ತಗೊಂಡೆ. ಇದನ್ನು 2 days ಕೂಡ ತಗೋಬಹುದು ನಾವು. ಸೊ ಇಲ್ಲಿ ನಾನು ತಗೊಳ್ತಾ ಇರೋದು ಒನ್ ಡೇ ಬ್ಯಾಕಪ್. ಸೊ ಒನ್ ಡೇ ಬ್ಯಾಕಪ್ ಇಸ್ divided by battery efficiency they have given in the problem, that is 85%, and depth of discharge 70% ಕೊಟ್ಟಿದ್ದಾರೆ. and nominal ಬ್ಯಾಟ್ರಿ ವೋಲ್ಟೇಜ್ ನಾವು 12 volts ಅಂತ ತಗೊಂಡ್ರೆ ನಮಗೆ ರಿಕ್ವೈರ್ಮೆಂಟ್ ಇರುವಂತಹ ಬ್ಯಾಟ್ರಿ ಸ್ಟೋರೇಜು ಆಲ್ಮೋಸ್ಟ್ 600 ಆಂಪೇರ್ ಅವರ್ ಅಷ್ಟು ಬ್ಯಾಟ್ರಿ ನಮಗೆ ನೆಸೆಸಿಟಿ ಇದೆ. ಈ 600 ಆಂಪೇರ್ ಕಂಪ್ಲೀಟ್ ಆಗಿ ಒಂದು ಸಿಂಗಲ್ ಬ್ಯಾಟ್ರಿನ ನಾವು ಇನ್ಸ್ಟಾಲ್ ಮಾಡೋದಕ್ಕೆ ಬರೋದಿಲ್ಲ. ಆಸ್ ಪರ್ ದ ಮಾರ್ಕೆಟ್ ಅವೈಲಬಿಲಿಟಿ ಹೇಗಿರುತ್ತೋ, ಮಾರ್ಕೆಟ್ ಅಲ್ಲಿ 100 ಆಂಪೇರ್ ಅವರ್ ನ ಒಂದು ಬ್ಯಾಟ್ರಿ ಸಿಗ್ಬಹುದು, ಅಥವಾ 150 ಸಿಗ್ಬಹುದು, 200 ಸಿಗ್ಬಹುದು. ಆ ತರದ್ದು ನಾವು ಈಗ ಇಫ್ ಯು ಚೂಸನ್ ಫಾರ್ ಎಕ್ಸಾಂಪಲ್ ಒಂದು 100 ಆಂಪೇರ್ ಅವರ್ ನಾವು ಒಂದು ಬ್ಯಾಟ್ರಿ ನಾನು ತಗೊಳ್ತೀನಿ ಅಂತ ಹೇಳಿದ್ರೆ, ಆ ರೀತಿ 6 ಬ್ಯಾಟ್ರೀಸ್ ನಮಗೆ ನೆಸೆಸಿಟಿ ಬೀಳುತ್ತೆ. 6 such batteries are required to install. So 600 ಅದರಲ್ಲಿ ನಾವು ಸೀರೀಸ್ ಆಗಿ ನಾವು ಕನೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಆಲ್ಮೋಸ್ಟ್ ಟು ಗೆಟ್ 600 12 ಬ್ಯಾಟ್ರೀಸ್ ಆರ್ ಟೇಕನ್ ಇನ್ ಸೀರೀಸ್, ಅಥವಾ 2 in series ನಾವು ತಗೊಳ್ತೀವಿ ಅಂತ ಹೇಳಿದ್ರೆ ನಮಗೆ 6 ಬ್ಯಾಟ್ರೀಸ್ ನೆಸೆಸಿಟಿ ಇರುತ್ತೆ. ಸೊ 600 ಆಂಪೇರ್ ಅವರ್ಸ್ ಅಷ್ಟು ಬ್ಯಾಟ್ರಿನ ನಾವು ಅಂದ್ರೆ 600 ಆಂಪೇರ್ ಅವರ್ಸ್ ಬ್ಯಾಟ್ರಿ ಸ್ಟೋರೇಜ್ ರಿಕ್ವೈರ್ಮೆಂಟ್ ಈ ಒಂದು ಸಿಸ್ಟಮ್ಗೆ ಇದೆ. ಇನ್ನು ಸೈಜ್ ಆಫ್ ದ ಸೋಲಾರ್ ಪ್ಯಾನಲ್. ಸೊ ಈ ಸೇಮ್ ಥಿಂಗ್ ಸೈಜ್ ಆಫ್ ದ ಸೋಲಾರ್ ಪ್ಯಾನಲ್ ಕೂಡ ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ. ಏನಂತ ಹೇಳಿದ್ರೆ ಟೋಟಲ್ ವ್ಯಾಟೇಜ್ ಆಫ್ ಪ್ಯಾನಲ್ ಇಸ್ ಈಕ್ವಲ್ ಟು ಟೋಟಲ್ ಎನರ್ಜಿ ಕನ್ಸಂಪ್ಷನ್ ಪರ್ ಡೇ divided by effective sunshine hours into system efficiency. So total energy consumption per day ನಮ್ಗೆ ಏನ್ ಬಂದಿತ್ತು 4500. ಸೊ 4500 ಇಂಟು they have given effective sunshine hour 5 hours ಅಂತ ಹೇಳಿ 5 hours ಅಂತ ಹೇಳಿದ್ರೆ effective sunshine hour ಬಿಸಿಲು ಎಷ್ಟೊತ್ತು ಚೆನ್ನಾಗಿ ಬೀಳುತ್ತೆ. ಈಗ 6 ಗಂಟೆಗೆ ಸೂರ್ಯ ಉಟ್ಬಿಟ್ಟು ಸಂಜೆ 6 ಗಂಟೆಗೆ ಸೂರ್ಯ ಮುಳುಗ್ದ ಅಂತ ಹೇಳಿದ್ರೆ ಚೆನ್ನಾಗಿರೋ ಬಿಸಿಲು ನಮ್ಗೆ ಎಷ್ಟೊತ್ತು ಸಿಗುತ್ತೆ ಈ ಒಂದು ಪೀರಿಯಡ್ ಅಲ್ಲಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ 5 hours peak hour sunshine ಸಿಗುತ್ತೆ. So into system efficiency they have given in the problem 73% ಅಂತ ತಗೊಳ್ತೀವಿ ನಾವು, ಇನ್ಕ್ಲೂಡಿಂಗ್ ಲಾಸಸ್. ನಾರ್ಮಲಿ ಒಂದು 25 to 27% ಲಾಸಸ್ ಅಂತ ತಗೊಂಡ್ರು ಕೂಡ ಅಲ್ಲಿ ಉಳಿದಿರೋದೆಷ್ಟು ಒಂದು 73% ಸಿಸ್ಟಮ್ ಎಫಿಷಿಯನ್ಸಿ ಅಂತ ತಗೊಂಡ್ರೆ ನಾವು ಇಫ್ ವಿ ಕ್ಯಾಲ್ಕುಲೇಟ್ ದಿಸ್ ಫಾರ್ಮುಲಾ ಆಸ್ ಪರ್ ದ ಗಿವನ್ ಇದು, ಸೊ ಆಲ್ಮೋಸ್ಟ್ 1.25 ಕಿಲೋವ್ಯಾಟ್ಸ್ ನ ಒಂದು ಪಿ ವಿ ಸಿಸ್ಟಮ್ ನಮಗೆ ಬೇಕಾಗಿದೆ. ಎಷ್ಟು ಸೋಲಾರ್ ಪಿ ವಿ ಸಿಸ್ಟಮ್ ಆಲ್ಮೋಸ್ಟ್ 1.25 kilowatts. If I chosen, so 1.25 ಕಂಪ್ಲೀಟ್ ಒಂದು ಪ್ಯಾನಲ್ ಅಂತೂ ಖಂಡಿತ ಬರೋದಿಲ್ಲ. ಸೊ ಹಾಗಾಗಿ ಒಂದ್ ಸ್ಟ್ಯಾಂಡರ್ಡ್ ಫಾರ್ಮುಲಾ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರೋ ಪ್ರಕಾರ ನಾನೇನಾದ್ರೂ 200 ಅಥವಾ 250 ತಗೋಬಹುದು, 180 ತಗೋಬಹುದು, 80 ವ್ಯಾಟ್ ಪೀಕ್ ತಗೋಬಹುದು. 200 ವ್ಯಾಟ್ ಪೀಕ್ ನ 12 volts ಒಂದು ಪ್ಯಾನಲ್ ನಾವು ತಗೊಂಡ್ವಿ ಅಂದ್ರೆ 1.25 ಕಿಲೋವ್ಯಾಟ್ ನಾವು ಒಂದು ಪಿ ವಿ ಪ್ಯಾನಲ್ ಸೆಟಪ್ ಮಾಡಬೇಕು ಅಂತ ಹೇಳಿದ್ರೆ 200 ವ್ಯಾಟ್ ಪೀಕ್ ನ ಎಷ್ಟು ಪ್ಯಾನಲ್ಸ್ ಬೇಕಾಗುತ್ತೆ? 6 ಪ್ಯಾನಲ್ಸ್. ಈ 6 ಪ್ಯಾನಲ್ಸ್ ಗಳನ್ನ ನೀಟಾಗಿ ಅರೇಂಜ್ ಮಾಡ್ಬಿಟ್ಟು ನಾವು ಇನ್ಸ್ಟಾಲ್ ಮಾಡಿದ್ರೆ ಫೈನಲ್ ಆಗಿ ನಮಗೆ ಸಿಗುವಂಥದ್ದು 1.25 ಕಿಲೋವ್ಯಾಟ್ ನ ಒಂದು ಸೋಲಾರ್ ಪಿ ವಿ ಸಿಸ್ಟಮ್. ದಿಸ್ ಇಸ್ ವಾಟ್ ದಿಸ್ ಫಾರ್ಮುಲಾ tells how to size a solar panel, ಬ್ಯಾಟ್ರಿ ಹೇಗೆ ಸೈಜ್ ಮಾಡಬೇಕು, ಹಾಗೆ ಇನ್ವರ್ಟರ್ ನ ಹೇಗೆ ಸೈಜ್ ಮಾಡಬೇಕು. ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ಓಕೆ, ಸೊ ಇಲ್ಲಿ ಕೂಡ ಸ್ಟ್ಯಾಂಡ್ ಅಲೋನ್ ಆಫ್ ಗ್ರಿಡ್ ಅಂದ್ರೆ ಎರಡು ಒಂದೇ.
So design an off-grid rooftop PV system for a 2 or 3 bedroom residence building according to the load requirement. ಇಲ್ಲಿ ನೋಡಿ ಅವ್ರು ಯಾವುದೇ ಟೇಬಲ್ ಕೊಟ್ಟಿಲ್ಲ, ಯಾವುದೇ ಅಂತ ಕೆಲವೊಂದು ಡಾಟಾಸ್ ಕೊಟ್ಟಿಲ್ಲ. ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ 2 or 3 bedroom, ಒಂದು ಸಿಂಪಲ್ ನಮ್ಮ ಮನೆಗಳಂತ ನಾವು ಅನ್ಕೊಂಡ್ರೆ 2 ರೂಮ್ ಇರುವಂತ ಒಂದು ಮನೆ ಅಥವಾ 3 ರೂಮ್ ಇರುವಂತ ಮನೆಗಳಲ್ಲಿ ಯೂಶುವಲ್ ಆಗಿ ಏನೆಲ್ಲ ಇರುತ್ತೆ ಅನ್ನೋದು ಇಟ್ಸ್ ಅ ಕಾಮನ್ ಸೆನ್ಸ್. ಸೊ ಲೋಡ್ ನಾವ್ ಏನೇನ್ ಕನೆಕ್ಟ್ ಮಾಡಿರ್ತೀವಿ ಇಲ್ಲಿ ಆಸ್ ಪರ್ ದಿಸ್ ಟೇಬಲ್, ಇದು ನಾವೇ ನಾವೇ ಹಾಕೋಬೇಕಾಗಿರುವಂತ ಒಂದು ಟೇಬಲ್. ಸೊ ಇಲ್ಲಿ ಟೇಬಲ್ ನಾವೇ ಹಾಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಒಂದು 3 bedroom ಹೊಸತ ತಗೊಂಡ್ರೆ ಒಂದು 43 ಲೈಟ್ಸ್ ಇದೆ, 43 ಆಲ್ಮೋಸ್ಟ್ ನಂಬರ್ಸ್, ಒಂದು 44 ಟ್ಯೂಬ್ ಲೈಟ್ಸ್ ಗಳಿದೆ, ಸೀಲಿಂಗ್ ಫ್ಯಾನ್ಸ್ ಒಂದು 50 ಇದೆ, ಒಂದು ಸೀಲಿಂಗ್ ಲ್ಯಾಂಪ್ಸ್ ಒಂದು 50, ಸೀಲಿಂಗ್ ಫ್ಯಾನ್ಸ್ ಒಂದು 35 ಅಂತ ನಾನು ತಗೊಂಡ್ರೆ. ಸೊ ಸಿಂಪಲ್ ಏನ್ ಮೈನ್ ಲೋಡ್ಸ್ ಗಳು ಆ ಮನೆಯಲ್ಲಿ ಕನೆಕ್ಟ್ ಆಗಿರುವಂತ ತಗೊಂಡ್ರೆ ಅದು ಸೋ ಮೆನಿ ವ್ಯಾಟ್ಸ್, 43 ವ್ಯಾಟ್ಸ್, 20 ವ್ಯಾಟ್ಸ್ ಅಂಡ್ 140 ವ್ಯಾಟ್ ಸೀಲಿಂಗ್ ಫ್ಯಾನ್ ಆಗಿರುತ್ತೆ. ಸೊ ಇಲ್ಲಿ ಫಸ್ಟ್ ಸೇಮ್ ಥಿಂಗ್, ಲಾಸ್ಟ್ ಎಕ್ಸಾಂಪಲ್ ಹೇಳಿದ ಪ್ರಕಾರ ಫಸ್ಟ್ ಟೋಟಲ್ ಲೋಡ್ ಕ್ಯಾಲ್ಕುಲೇಷನ್ ಹೇಗೆ ಅಂತ ಹೇಳ್ಕೊಟ್ಟೆ ಅಂಡ್ ಟೋಟಲ್ ಎನರ್ಜಿ ಕ್ಯಾಲ್ಕುಲೇಷನ್ ಹೇಗಂತ ಹೇಳ್ಕೊಟ್ಟೆ, ಹೌದಲ್ವಾ? ಸೊ ಟೋಟಲ್ ಲೋಡ್ ಈ ಒಂದು ಪ್ರಾಬ್ಲಮ್ ಪ್ರಕಾರ ಟೋಟಲ್ ಲೋಡ್ ಎಷ್ಟಿದೆ? 7792 ಅಂಡ್ ದ ಟೋಟಲ್ ಎನರ್ಜಿ ಇಸ್ 36.952. ಅಂದ್ರೆ ದಿಸ್ ಇಸ್ ಯೂನಿಟ್ಸ್, ನಂಬರ್ ಆಫ್ ಯೂನಿಟ್ಸ್, ಇಷ್ಟು ಯೂನಿಟ್ಸ್ ಕನ್ಸ್ಯೂಮ್ ಆಗ್ತಾ ಇದೆ ಆ ಒಂದು ಬಿಲ್ಡಿಂಗ್ ಅಲ್ಲಿ ಅನ್ನೋದು. ಸೊ ಟೋಟಲ್ ಎನರ್ಜಿ ಕನ್ಸಂಪ್ಷನ್ ಪರ್ ಡೇ ಇಸ್ ಆಲ್ಮೋಸ್ಟ್ 36.952 ಕಿಲೋವ್ಯಾಟ್ ಅವರ್. ಅಂದ್ರೆ ಯೂನಿಟ್ಸ್ ಅಲ್ಲಿ ನಾವು ಹೇಳ್ಬೋದು ಇದನ್ನ. ಆಲ್ಮೋಸ್ಟ್ 37 ಯೂನಿಟ್ಸ್ ಪರ್ ಡೇಗೆ ಈ ಒಂದು ಮನೆಯಲ್ಲಿ ಕನ್ಸ್ಯೂಮ್ ಆಗ್ತಾ ಇದೆ, ರೈಟ್? ಸೊ ಟೋಟಲ್ ಎನರ್ಜಿ ಕನ್ಸಂಪ್ಷನ್ ಪರ್ ಮಂತ್, ಇದನ್ನ ನಾವು ಇಂಟು 30 days ಅಂತ ಮಲ್ಟಿಪ್ಲೈ ಮಾಡಿದ್ರೆ ಆಲ್ಮೋಸ್ಟ್ ತಿಂಗಳಿಗೆ 1100 ಯೂನಿಟ್ಸ್ ಈ ಒಂದು ಬಿಲ್ಡಿಂಗ್ ಅಲ್ಲಿ ಬೇಕಾಗ್ತಾ ಇದೆ, ರಿಕ್ವೈರ್ಮೆಂಟ್, ಎನರ್ಜಿ ರಿಕ್ವೈರ್ಮೆಂಟ್ ಇದೆ. ಸೊ ಇಷ್ಟು ಎನರ್ಜಿ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ಮೇಲೆ ಡೈಲಿ ನಾವು ಎಷ್ಟು ಪವರ್ ಅನ್ನ ನಾವು ಜನರೇಟ್ ಮಾಡ್ಬೇಕಾಗತ್ತೆ ಅನ್ನೋದು. ಓಕೆ, ಸೊ ಅರೆ ರೇಟೆಡ್ ಪವರ್ ಇಲ್ಲಿ ಮೊದಲನೇದಾಗಿ ನಾವು ದಿನಕ್ಕೆ 37 ಯೂನಿಟ್ಸ್ ನಮ್ಗೆ ಬೇಕಾಗಿರೋದ್ರಿಂದ ಆ 37 ಯೂನಿಟ್ಸ್ ಅನ್ನ ಜನರೇಟ್ ಮಾಡೋದಕ್ಕೆ ಎಷ್ಟು ಸೋಲಾರ್ ಅರೆ ಅಂದ್ರೆ ಸೋಲಾರ್ ಪ್ಯಾನಲ್ಸ್ ಗಳು ಬೇಕು ಅನ್ನೋದು ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಎಷ್ಟು ಸೈಜಿನ ಒಂದು ಸೋಲಾರ್ PV ಸಿಸ್ಟಮ್ ನ ನಾವು ಇನ್ಸ್ಟಾಲ್ ಮಾಡ್ಬೇಕಾಗತ್ತೆ ಅನ್ನೋದು ಈ ಒಂದು ಕ್ಯಾಲ್ಕುಲೇಷನ್ ಇಂದ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಅರೆ ರೇಟೆಡ್ ಪವರ್ ಇಸ್ ಈಕ್ವಲ್ ಟು total energy consumption per day in kilowatt hour divided by total sunshine hour into system efficiency. Last ಪ್ರಾಬ್ಲಮ್ ಅಲ್ಲೂ ಕೂಡ ಇದನ್ನ ನಾವು ನೋಡಿದ್ವಿ. ಸೊ ಇಟ್ ಡಿಪೆಂಡ್ಸ್, ಟೋಟಲ್ ಸನ್ಶೈನ್ ಅವರ್ ಆಲ್ವೇಸ್ ಡಿಪೆಂಡ್ಸ್ ಆನ್ ದ ಲೊಕೇಶನ್, ಪರ್ಟಿಕ್ಯುಲರ್ಲಿ ನಾವು ಯಾವ ಒಂದು ಏರಿಯಾದಲ್ಲಿ ಆ ಬಿಲ್ಡಿಂಗ್ ಇದೆ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಲೊಕೇಶನ್ ಫಾರ್ ಎಕ್ಸಾಂಪಲ್ ನಾನು ಬ್ಯಾಂಗ್ಳೂರ್ ಅಂತ ತಗೊಂಡ್ರೆ ಬ್ಯಾಂಗ್ಳೂರ್ನ ಲ್ಯಾಂಜಿಟ್ಯೂಡ್ ಅಂಡ್ ಲ್ಯಾಟಿಟ್ಯೂಡ್ ಮೇಲೆ ಬ್ಯಾಂಗ್ಳೂರಲ್ಲಿ ಕಂಪ್ಲೀಟ್ ಪೀಕ್ ಅವರ್ಸ್ ಸನ್ಶೈನ್ ಅವರು ಅಪ್ರಾಕ್ಸಿಮೇಟ್ಲಿ 5.5 hours ಪರ್ ಡೇಗೆ ಚೆನ್ನಾಗಿರೋ ಬಿಸಿಲು ನಮ್ಗೆ ಎಷ್ಟೊತ್ತು ಸಿಗ್ತಾ ಇದೆ? 5.5 hours ಸಿಗುತ್ತೆ. ಸೊ ಹಾಗಾದ್ರೆ ನಮ್ಮ ಡೈಲಿ ಕನ್ಸಂಪ್ಷನ್ ಎಷ್ಟಿದೆ? 37 ಯೂನಿಟ್ಸ್ ಇದೆ, ಡಿವೈಡೆಡ್ ಬೈ 5.5 hours ಇಂಟು ಸಿಸ್ಟಮ್ ಎಫಿಷಿಯನ್ಸಿ 73% ತಗೊಂಡ್ರೆ 0.73. ಸೊ ಹಾಗಾದ್ರೆ ಈ ಒಂದು ಬಿಲ್ಡಿಂಗ್ ಏನ್ 2 ಅಥವಾ 3 ರೂಮ್ ನ ಬಿಲ್ಡಿಂಗ್ ಏನಿದೆ ಅದಕ್ಕೆ ಡೈಲಿ ನಾವು ಪವರ್ ಅನ್ನ ಸೋಲಾರ್ ಇಂದಾನೇ ಜನರೇಟ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಅಪ್ರಾಕ್ಸಿಮೇಟ್ಲಿ 10 ಕಿಲೋವ್ಯಾಟ್ ನ ಒಂದು ಸೋಲಾರ್ PV ಸಿಸ್ಟಮ್ ನೆಸೆಸಿಟಿ ಇದೆ. ಓಕೆ, ಅಂಡ್ ನೆಕ್ಸ್ಟ್ ಮಾಡ್ಯೂಲ್ ಸೈಜಿಂಗ್. ಇವಾಗ ನಮ್ಗೆ 10 ಕಿಲೋವ್ಯಾಟ್ಸ್ ಒಂದು ಸೋಲಾರ್ PV ಸಿಸ್ಟಮ್ ಹಾಕ್ಬೇಕು ಅಂತ ಹೇಳಿದ್ರೆ ಎಷ್ಟು ಸೋಲಾರ್ ಪ್ಯಾನಲ್ಸ್ ಗಳು ಬೇಕಾಗುತ್ತೆ? ಸೊ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರುವಂತಹ ಯಾವುದೋ ಒಂದು ಪ್ಯಾನಲ್ಸ್ ಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದ್ರಲ್ಲಿ ನಾರ್ಮಲಿ 200 ವ್ಯಾಟ್ ಬೇಕ್ತಿದೆ, 180 ವ್ಯಾಟ್ ಬೇಕ್ತಿದೆ, 80 ವ್ಯಾಟ್ ಬೇಕ್ತಿದೆ, 310 ವ್ಯಾಟ್ ಬೇಕ್ತಿದೆ. ಆ ಥರದಲ್ಲಿ ನಾನು ಇದರಲ್ಲಿ ಯಾವುದೋ ಒಂದು ಸ್ಪೆಸಿಫಿಕೇಶನ್ ನಾನು ಕನ್ಸಿಡರ್ ಮಾಡ್ಕೊಂಡ್ರೆ ಇಫ್ ಐ ಚೂಸ್ 250 ವ್ಯಾಟ್ ಬೇಕು ಸೋಲಾರ್ ಮಾಡೆಲ್ಸ್ ನಾನು ಇನ್ಸ್ಟಾಲ್ ಮಾಡಬೇಕು ನನ್ನ ಪ್ರಾಜೆಕ್ಟ್ಗೆ ಅಂತ ಅಂದ್ಕೊಂಡ್ರೆ, ಸೊ ಆ ಥರ ಸಚ್ 10 ಕಿಲೋವ್ಯಾಟ್ ನ ಒಂದು ಪ್ರಾಜೆಕ್ಟ್ಗೆ ನಥಿಂಗ್ ಬಟ್ 10,000 ಆಗುತ್ತೆ. 10 ಕಿಲೋ ಅಂದ್ರೆ 10,000. ಸೊ 10,000 ಡಿವೈಡೆಡ್ ಬೈ 250 ಅಂತ ತಗೊಂಡ್ರೆ ಆಲ್ಮೋಸ್ಟ್ ನಮ್ಗೆ ಬೇಕಾಗಿರೋದು 40 ಪ್ಯಾನಲ್ಸ್, ಸಚ್ 40 ಪ್ಯಾನಲ್ಸ್. ಸೊ 250 ವ್ಯಾಟ್ ಪೀಕ್ ನ
ಪ್ಯಾನಲ್ಸ್ಗಳು 40 ಪ್ಯಾನಲ್ಸ್ಗಳು ಬಟ್ 40 ಪ್ಯಾನಲ್ಸ್ಗಳನ್ನ ನಾವು ಈ ಒಂದು ಸೋಲಾರ್ ಪಿ ವಿ ಸಿಸ್ಟಮ್ ಅಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ನಮಗೆ ಡೈಲಿ 37 ಯೂನಿಟ್ಸ್ ಅನ್ನ ಜನರೇಟ್ ಮಾಡುತ್ತೆ. ಸೊ ಬ್ಯಾಟ್ರಿ ಸೈಜಿಂಗು ಆ ಒಂದು 10 ಕಿಲೋ ವ್ಯಾಟ್ಗೆ ಇವಾಗ ಅಫ್ಕೋರ್ಸ್ ಡೇ ಟೈಮಲ್ಲಿ 37 ಯೂನಿಟ್ಸ್, ಡೇ ಮತ್ತೆ ನೈಟ್ ಎರಡೂ ಸೇರಿನೇ 37 ಯೂನಿಟ್ಸ್ ಆ ಬಿಲ್ಡಿಂಗ್ ನ ರಿಕ್ವೈರ್ಮೆಂಟ್ ಇದೆ ಪವರ್. ಸೊ ಡೈಲಿ ಅದು ಜನರೇಟ್ ಮಾಡ್ತಾ ಇದೆ 10 ಕಿಲೋ ವ್ಯಾಟ್ ನ ಒಂದು ಪವರ್ ಡೈಲಿ ಎಷ್ಟೊತ್ತು ಒಂದು ಆಲ್ಮೋಸ್ಟ್ ನಮ್ಗೆ ಗೊತ್ತಿರೋ ಪ್ರಕಾರ ಸನ್ಶೈನ್ ಅವರ್ ಎಷ್ಟಿದೆ 5.5 ಅವರ್ಸ್. ಆ ಪೀಕ್ ಅವರ್ಸ್ ಅಲ್ಲಿ ಪವರ್ ನ ಜನರೇಟ್ ಮಾಡ್ತಾ ಇದೆ ಅಂತ ಹೇಳಿದಾಗ ನಮ್ಗೆ ನೈಟ್ ಟೈಮ್ ಅಲ್ಲಿ ರಿಕ್ವೈರ್ಮೆಂಟ್ ಇರುವಂತಹ ಪವರ್ ವಿ ಹ್ಯಾವ್ ಟು ಸ್ಟೋರ್ ಇಟ್ ಇನ್ ದ ಬ್ಯಾಟ್ರಿ. ಸೊ ಬ್ಯಾಟ್ರಿ ಸೈಜಿಂಗು ಲಾಸ್ಟ್ ಎಕ್ಸಾಂಪಲ್ ಹೇಳಿದ ಪ್ರಕಾರ ಟೋಟಲ್ ಎನರ್ಜಿ ಡಿಮ್ಯಾಂಡ್, ಬ್ಯಾಟ್ರಿ ಲಾಸ್ ಕನ್ಸಿಡರ್ ಮಾಡಬೇಕು, ನಥಿಂಗ್ ಬಟ್ ಬ್ಯಾಟ್ರಿ ಎಫಿಷಿಯನ್ಸಿ ವಿ ನೀಡ್ ಟು ಕನ್ಸಿಡರ್, ಡೆಪ್ತ್ ಆಫ್ ಡಿಸ್ಚಾರ್ಜ್ ವಿ ನೀಡ್ ಟು ಡೆಪ್ತ್ ಆಫ್ ಡಿಸ್ಚಾರ್ಜ್ ಅಂತ ಹೇಳಿದ್ರೆ ಓವರ್ ಚಾರ್ಜಿಂಗು ಓವರ್ ಡಿಸ್ಚಾರ್ಜಿಂಗು ಆಗಬಾರ್ದು ಅಂತ ಹೇಳಿದಾಗ ಅದೇ ಸಮ್ ಅಮೌಂಟ್ ಆಫ್ ಪವರ್ ನ ನಾವು ಉಳಿಸ್ಲೇಬೇಕಾಗಿ ಬರುತ್ತೆ, ಅದನ್ನ ನಾವು ಡೆಪ್ತ್ ಆಫ್ ಡಿಸ್ಚಾರ್ಜ್ ಅಂತ ಹೇಳ್ತೀವಿ. ಅಂಡ್ ನಾಮಿನಲ್ ವೋಲ್ಟೇಜು ಡೇಸ್ ಆಫ್ ಅಟಾನಮಿ ಅಂದ್ರೆ ಬ್ಯಾಕಪ್ 1 or 2 days ಅಥವಾ 3 days ಬೇಕು ಅಂದ್ರೂ ಕೂಡ ಓಕೆ. ಅಲ್ಲಿ 3 days ಜಾಸ್ತಿ ದಿನ ಮಾಡಿದ ಹಾಗೆ ನಾವು ಜಾಸ್ತಿ ಬ್ಯಾಟ್ರೀಸ್ ಗಳನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಬ್ಯಾಟ್ರಿ ಸೈಜ್. ಸೊ ಬ್ಯಾಟ್ರಿ ಸೈಜ್ ಇಸ್ ಈಕ್ವಲ್ ಟು ಟೋಟಲ್ ಎನರ್ಜಿ ಡಿಮ್ಯಾಂಡ್ ಡಿವೈಡೆಡ್ ಬೈ ಬ್ಯಾಟ್ರಿ ಎಫಿಷಿಯನ್ಸಿ into depth of discharge into nominal voltage, so into days of autonomy. ಇಲ್ಲಿ ಎನರ್ಜಿ ಡಿಮ್ಯಾಂಡ್ ನಮ್ಗೆ ಎಷ್ಟಿದೆ ಆಲ್ಮೋಸ್ಟ್ 37 ಯೂನಿಟ್ಸ್ ಇದೆ, ಅಂದ್ರೆ 37,000 ವ್ಯಾಟ್ ಅವರ್ ಡಿವೈಡೆಡ್ ಬೈ 85% ಬ್ಯಾಟ್ರಿ ಎಫಿಷಿಯನ್ಸಿ, 60% ಡೆಪ್ತ್ ಆಫ್ ಡಿಸ್ಚಾರ್ಜ್ ಅಂಡ್ 24 ವೋಲ್ಟ್ಸ್ ಇಂಟು ಇಲ್ಲಿ 2 days ಬ್ಯಾಕಪ್ ತಗೊಳ್ತಾ ಇದೀವಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಮ್ಗೆ 6045 ಆಂಪೇರ್ ಅವರ್ ರಿಕ್ವೈರ್ಮೆಂಟ್ ಇದೆ. ಸೊ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರೋ ತರದ್ದು ಒಂದು 200 ಆಂಪೇರ್ ಅವರ್ ನ ಒಂದು ಬ್ಯಾಟ್ರಿ ನಾನು ಹಾಕೊಳ್ತೀನಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಂಗೆ ರಿಕ್ವೈರ್ಮೆಂಟ್ ಇರೋದು 6000 ಅಂದ್ರೆ ಆಲ್ಮೋಸ್ಟ್ ನನಗೆ ಎಷ್ಟು ಬ್ಯಾಟ್ರೀಸ್ ಬೇಕಾಗತ್ತೆ, ಒಂದು 30 ಬ್ಯಾಟ್ರೀಸ್ ಬೇಕಾಗತ್ತೆ. ಸೊ ಇದಕ್ಕೆ ಈ ಒಂದು ಬ್ಯಾಟ್ರಿ ಸೇಫ್ ಆಗಿ ಲಾಂಗ್ ಲೈಫ್ ಲಾಂಗ್ ಲೈಫ್ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಮ್ಗೆ ಚಾರ್ಜ್ ಕಂಟ್ರೋಲರ್ ನೆಸೆಸಿಟಿ ಇದೆ. ಚಾರ್ಜ್ ಕಂಟ್ರೋಲರ್ ಕೆಲಸ ಏನು, ಓವರ್ ಡಿಸ್ಚಾರ್ಜಿಂಗು ಓವರ್ ಚಾರ್ಜಿಂಗು ಸಡನ್ ಆಗಿ ಆ ಒಂದು ಚೇಂಜ್ ಓವರ್ ಮಾಡುವಾಗ ಯಾವುದೇ ತರಹದ ಬ್ಯಾಟ್ರಿಗೆ ಎಫೆಕ್ಟ್ ಆಗಬಾರ್ದು ಅಂತ ಹೇಳಿದ್ರೆ ನಮ್ಗೆ ಚಾರ್ಜ್ ಕಂಟ್ರೋಲರ್ ನೆಸೆಸಿಟಿ ತುಂಬಾ ಇದೆ. ಸೊ ಚಾರ್ಜ್ ಕಂಟ್ರೋಲರ್ ನಾರ್ಮಲಿ ಕ್ಯಾಲ್ಕುಲೇಟ್ ಬೈ ದಿಸ್ ಫಾರ್ಮುಲಾ. ಸೊ ಚಾರ್ಜ್ ಕಂಟ್ರೋಲರ್ ಕರೆಂಟ್ ಇಸ್ ಈಕ್ವಲ್ ಟು ಟೋಟಲ್ ಪ್ಯಾನೆಲ್ ನ ಪವರ್ ಡಿವೈಡೆಡ್ ಬೈ ಬ್ಯಾಟ್ರಿ ಬ್ಯಾಂಕ್. ಸೊ ಟೋಟಲ್ ಪ್ಯಾನೆಲ್ ನ ಪವರ್ ನಮ್ಗೆ ಫೈನಲ್ ಆಗಿ ನಾವು ಎಷ್ಟು ಸೈಜ್ ನ ಪ್ಯಾನೆಲ್ಸ್ ಹಾಕ್ತಾ ಇದೀವಿ ಅನ್ನೋದು 10 ಕಿಲೋ ವ್ಯಾಟ್ ಡಿವೈಡೆಡ್ ಬೈ 24 ವೋಲ್ಟೇಜ್ ನ ಬ್ಯಾಟ್ರಿ ಬ್ಯಾಂಕ್ ಅಂತ ತಗೊಂಡ್ರೆ ಆಲ್ಮೋಸ್ಟ್ ನಮ್ಗೆ 417 ಆಂಪ್ಸ್ ನ ಒಂದು ಚಾರ್ಜ್ ಕಂಟ್ರೋಲರ್ ಈ ಒಂದು ಸಿಸ್ಟಮ್ಗೆ ನೆಸೆಸಿಟಿ ಇದೆ. ಅಂಡ್ next, size of the inverter. As I told before, size of the inverter normally we consider by using total load, not the energy. Total load ತಗೋಬೇಕಾಗತ್ತೆ. ಸೊ ಆ ಟೋಟಲ್ ಲೋಡ್ಗೆ 25% ಎಕ್ಸ್ಟ್ರಾ ಅಂತ ತಗೊಂಡ್ರೆ 7,792 into 1.25 ಅಂತ ತಗೊಂಡ್ರೆ 9,740, ನಥಿಂಗ್ ಬಟ್ ಆಲ್ಮೋಸ್ಟ್ 10 ಕಿಲೋ ವ್ಯಾಟ್ ನ ಒಂದು ಬ್ಯಾಟ್ರಿ ನೆಸೆಸಿಟಿ ಇದೆ. So next, this is the second example and the third example ನಾವು ಹೋದ್ರೆ, ಸೊ ಥರ್ಡ್ ಎಕ್ಸಾಂಪಲ್ ಅಲ್ಲಿ ಒಂದು ಆನ್ ಗ್ರಿಡ್ ಕನೆಕ್ಟೆಡ್, ಇದು ಇಲ್ಲಿವರೆಗೂ ಆಫ್ ಗ್ರಿಡ್ ಅಂತ ಹೇಳಿದ್ರೆ ಬ್ಯಾಟ್ರಿ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಆನ್ ಗ್ರಿಡ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬ್ಯಾಟ್ರಿ ನೆಸೆಸಿಟಿ ಬರೋದಿಲ್ಲ, ಬಿಕಾಸ್ ಗ್ರಿಡ್ ಕನೆಕ್ಟೆಡ್ 24 ಅವರ್ಸ್ ಇರುತ್ತೆ. ಪವರ್ ನ ಡ್ಯೂರಿಂಗ್ ದ ಡೇ ಟೈಮು ವಿ ಕ್ಯಾನ್ ಈಸಿಲಿ ಜನರೇಟ್ ಪವರ್ ಬೈ ಸೋಲಾರ್ ಇಂದ ಲೋಡ್ ಅನ್ನ ಅದು ಲೈಕ್ ರಿಕ್ವೈರ್ಮೆಂಟ್ ಆಸ್ ಪರ್ ದ ಲೋಡ್ ಇಟ್ ವಿಲ್ ಜನರೇಟ್. ಬಟ್ ಅಟ್ ನೈಟ್ ಟೈಮ್, ಡ್ಯೂರಿಂಗ್ ದ ನೈಟ್ ಟೈಮ್ ಗ್ರಿಡ್ ಇಂದ ಕನೆಕ್ಟ್ ಆಗಿ ಗ್ರಿಡ್ ಇಂದ ಸಪ್ಲೈ ತಗೋಬಹುದು. ಸೊ ದಿಸ್ ಇಸ್ ಆಲ್ಸೋ ಸೇಮ್ ಥಿಂಗ್. ಡಿಸೈನ್ 100 kilowatt grid connected solar PV system without battery backup and estimate the cost of installation, payback period and carbon footprint. ಇಲ್ಲಿ ಕೇಳ್ತಾ ಇರೋದೇನಂತ ಹೇಳಿದ್ರೆ ಯಾವುದೋ ಒಂದು ಗ್ರಿಡ್ ಕನೆಕ್ಟ್ 100 kilowatt ನ ಒಂದು ಸಿಸ್ಟಮ್, ಯಾವುದೇ ತರಹದ ಬ್ಯಾಟರಿ ನೆಸೆಸಿಟಿ ಇಲ್ಲ. ಸೊ ಆ ಕಂಪ್ಲೀಟ್ ಇನ್ಸ್ಟಾಲೇಷನ್ಗೆ ಬಿಲ್ ಆಫ್ ಮೆಟೀರಿಯಲ್
ಅಂದ್ರೆ ಒಂದು ಇನ್ವರ್ಟರ್ ತಗೋಬಹುದು ಅಥವಾ ಸೋಲಾರ್ ಪ್ಯಾನಲ್ಸ್ಗಳನ್ನ ಇವತ್ತಿನ ಕಾಸ್ಟ್ ಏನಿದೆ ಮಾರ್ಕೆಟ್ ರೇಟು ಅದಕ್ಕೆ ಒಂದು ಬಿಲ್ ಆಫ್ ಮೆಟೀರಿಯಲ್ ರೆಡಿ ಮಾಡ್ಬೇಕಂತೆ. ಹಾಗೆ ಪೇ ಬ್ಯಾಕ್ ಪೀರಿಯಡ್, ಸೊ ಆ ಇನ್ಸ್ಟಾಲೇಷನ್ ಏನು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಏನ್ ಮಾಡ್ತಾ ಇದೀವಿ ಅದು ಎಷ್ಟು ದಿನದೊಳಗಡೆ ನಮಗೆ ವಾಪಸ್ ಬರುತ್ತೆ ಅಂಡ್ ಕಾರ್ಬನ್ ಫುಟ್ ಪ್ರಿಂಟ್ ಏನಾಗುತ್ತೆ. ಸೊ ಫಾರ್ 100 ಕಿಲೋವಾಟ್ ಪಿ ವಿ ಸಿಸ್ಟಮ್ ವಿತೌಟ್ ಬ್ಯಾಟ್ರಿ ಬ್ಯಾಕಪ್ಗೆ ಫಸ್ಟ್ ಸ್ಟೆಪ್ ಇಸ್ ಇನ್ವರ್ಟರ್ ಸೆಲೆಕ್ಷನ್ ಮಾಡಬೇಕು. ಸೊ ಆಸ್ ಪರ್ ಲಾಸ್ಟ್ ಎಕ್ಸಾಂಪಲ್ಸ್ 25% ಎಕ್ಸ್ಟ್ರಾ ಟೋಟಲ್ ಪವರ್ ಅಂತ ತಗೊಂಡ್ರೆ ಇಲ್ಲಿ ಟೋಟಲ್ ಪವರ್ ಬಂದೇನೆ 100 ಕಿಲೋವ್ಯಾಟ್. ಸೊ ಆಲ್ಮೋಸ್ಟ್ ಸೊ ಅಲ್ಲಿ ಈ ಒಂದು ಗ್ರಿಡ್ ಕನೆಕ್ಟೆಡ್ ಅಲ್ಲಿ ನಾರ್ಮಲಿ ವಿ ನೀಡ್ ಟು ಕಾನ್ಫಿಗರ್ ವಿತ್ ದ ಗ್ರಿಡ್ ವೋಲ್ಟೇಜ್ ಅಂತ ಹೇಳಿದ್ರೆ ವಿ ನೀಡ್ ಟು ಕನ್ಸಿಡರ್ ಪವರ್ ಫ್ಯಾಕ್ಟರ್. ಸೊ ಪವರ್ ಫ್ಯಾಕ್ಟರ್ ಕನ್ಸಿಡರ್ ಮಾಡಿದಾಗ ಏನಾಗುತ್ತೆ, ಇನ್ವರ್ಟರ್ ಸೈಜಿಂಗು ಟೋಟಲ್ ಪವರ್ ಇಂಟು 1.25 ಡಿವೈಡೆಡ್ ಬೈ ಪವರ್ ಫ್ಯಾಕ್ಟರ್ ಅಂತ ತಗೊಂಡ್ರೆ 100 ಕಿಲೋವ್ಯಾಟ್ ನ ಒಂದು ಸೋಲಾರ್ ಪಿ ವಿ ಸಿಸ್ಟಮ್ಗೆ ನಮಗೆ ಆಲ್ಮೋಸ್ಟ್ 150 ಕೆವಿ ಅಥವಾ 150 ಕಿಲೋವ್ಯಾಟ್ ನ ಒಂದು ಇನ್ವರ್ಟರ್ ನೆಸೆಸಿಟಿ ಇದೆ. ಅಂಡ್ ನೆಕ್ಸ್ಟ್ ಮಾಡೆಲ್ ಸೈಜಿಂಗ್ ಅಂತ ತಗೊಂಡ್ರೆ ಸೈಜ್ ಆಫ್ ದ ಸೋಲಾರ್ ಪಿ ವಿ ಸಿಸ್ಟಮ್ 100 ಕಿಲೋವ್ಯಾಟ್, ಸಿಸ್ಟಮ್ ವೋಲ್ಟೇಜ್ 24 ವೋಲ್ಟ್ಸ್ ಕನ್ಸಿಡರ್ ಮಾಡಿದ್ರೆ ಇಫ್ ಐ ಚೂಸನ್ 330 ವ್ಯಾಟ್ ನ ಪ್ಯಾನಲ್ಸ್ ಗಳನ್ನ ಒಂದು ಪ್ಯಾನಲ್ಸ್ ನ ರೇಟು 330 ವ್ಯಾಟ್ ಬೇಕಂತ ತಗೊಂಡ್ರೆ ಸೊ 100 ನಥಿಂಗ್ ಬಟ್ 100 ಡಿವೈಡೆಡ್ ಬೈ 100 into 1000 is kilo. So divided by 330 ಅಂದ್ರೆ ಆಲ್ಮೋಸ್ಟ್ ನಮಗೆ ಒಂದು 310 ಸೋಲಾರ್ ಪ್ಯಾನಲ್ಸ್ ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಎಷ್ಟು ಜನರೇಟ್ ಮಾಡೋದಕ್ಕೆ? 100 ಕಿಲೋ ವ್ಯಾಟ್ ಪವರ್ ನ ಜನರೇಟ್ ಮಾಡೋದಕ್ಕೆ. ಸೊ ಎಷ್ಟು 310 ಪ್ಯಾನಲ್ಸ್ ಬೇಕು, 150 ಕಿಲೋ ವ್ಯಾಟ್ ನ ಒಂದು ಇನ್ವರ್ಟರ್ ಬೇಕು ಈ ಒಂದು ಸಿಸ್ಟಮ್ಗೆ. ಸೊ ಬಿಲ್ ಆಫ್ ಮೆಟೀರಿಯಲ್ ರೆಡಿ ಮಾಡಬೇಕು ಅಂತ ಹೇಳಿದ್ರೆ ಮೈನ್ ಥಿಂಗ್ ಏನೇನು ಇಕ್ವಿಪ್ಮೆಂಟ್ಸ್ ಗಳಂದ್ರೆ ಏನೇನು ಡಿಫ್ರೆಂಟ್ ಐಟಮ್ಸ್ ಗಳು ನಾವು ಇಲ್ಲಿ ಯೂಸ್ ಮಾಡ್ತಾ ಇದ್ವಿ. ಒಂದು ಸೋಲಾರ್ ಪ್ಯಾನಲ್ಸ್ ಗಳು, ಅದು 330 ವ್ಯಾಟ್ ಬೇಕಿದ್ದು 310 310 ಬೇಕು ಅಂತ ಹೇಳಿದ್ರೆ ಒಂದು ಈಚ್ ಪ್ಯಾನಲ್ಸ್ ನ ಕಾಸ್ಟ್ ಒಂದು ಇವತ್ತಿನ ಮಾರ್ಕೆಟ್ ರೇಟ್ ಪ್ರಕಾರ 13,000 ಅಂತ ಇಟ್ಕೊಂಡ್ರು ಕೂಡ ಆಲ್ಮೋಸ್ಟ್ 40,30,000 ಫಾರ್ ಸೋಲಾರ್ ಪ್ಯಾನಲ್ಸ್ ಕಾಸ್ಟ್ ಆಗುತ್ತೆ. ಒಂದು ಗ್ರಿಡ್ ಕನೆಕ್ಟೆಡ್ ಇನ್ವರ್ಟರ್ ಆಲ್ಮೋಸ್ಟ್ 160 ಕಿಲೋ ವ್ಯಾಟ್ ಒಂದು ತಗೊಂಡ್ರೆ ಆಲ್ಮೋಸ್ಟ್ 12 ಲ್ಯಾಕ್ಸ್ ನ ಒಂದು ಕಾಸ್ಟ್ ಆಗುತ್ತೆ. ಸೊ 12 ಲ್ಯಾಕ್ಸ್ ಟೋಟಲ್ ಕಾಸ್ಟ್ ಆಗುತ್ತೆ. ಸೊ ಅದಕ್ಕೆ ಆಕ್ಸೆಸರೀಸ್, ಕೇಬಲ್ಸ್, ಜಂಕ್ಷನ್ ಬಾಕ್ಸಸ್ ಆ ರೀತಿದಂತ ಖಂಡಿತ ಬೇಕೇ ಬೇಕು ಇನ್ಸ್ಟಾಲೇಷನ್ ಟೈಮ್ ಅಲ್ಲಿ. ಸೊ ಅಲ್ಲಿ ರೂಪೀಸ್ ಪರ್ ವ್ಯಾಟ್ ಅಂತ ತಗೊಂಡ್ರು ಕೂಡ ಆಲ್ಮೋಸ್ಟ್ 100 ಕಿಲೋ ವ್ಯಾಟ್ಗೆ ನಮಗೆ 3 ಲ್ಯಾಕ್ಸ್ ಕೇಬಲ್ಸ್ ಅಂಡ್ ಜಂಕ್ಷನ್ ಬಾಕ್ಸ್ ಕಾಸ್ಟ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಅರ್ಥಿಂಗ್ ಅಂಡ್ ಲೈಕ್ ಬ್ಯಾಲೆನ್ಸ್ ಆಫ್ ಸಿಸ್ಟಮ್ ಆಕ್ಸೆಸರೀಸ್ ಅಂತ ತಗೊಂಡ್ರೆ 7 ರೂಪೀಸ್ ಪರ್ ವ್ಯಾಟ್ ಆದ್ರೆ ಆಲ್ಮೋಸ್ಟ್ 7 ಲ್ಯಾಕ್ಸ್ ರುಪಿ ಬರುತ್ತೆ. ಟೋಟಲಿ ಈ ಒಂದು 100 ಕಿಲೋ ವ್ಯಾಟ್ ನ ಒಂದು ಪಿ ವಿ ಸಿಸ್ಟಮ್ ಇನ್ಸ್ಟಾಲ್ ಮಾಡೋದಕ್ಕೆ ಇನಿಷಿಯಲಿ ನಮಗೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂತ ಅಂದ್ಕೊಂಡ್ರೆ ಆಲ್ಮೋಸ್ಟ್ 62,30,000 ರೂಪೀಸ್ ಬೇಕಾಗತ್ತೆ. ಸೊ ಈ ಒಂದು 62,30,000 ಎಷ್ಟು ವರ್ಷದೊಳಗಡೆ ನಮಗೆ ವಾಪಸ್ ಬರುತ್ತೆ? ನಾವು ಇಷ್ಟು ಪವರ್ ನ ಡೈಲಿ ಜನರೇಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಎಷ್ಟು ದಿನದೊಳಗಡೆ ನಮಗೆ ವಾಪಸ್ ಬರುತ್ತೆ ಅನ್ನೋದು ಪೇ ಬ್ಯಾಕ್ ಪೀರಿಯಡ್. ಹಾಗಾಗಿ ಆವರೇಜ್ ಕಾಸ್ಟ್ ಆಫ್ ಸ್ಟೇಟ್ ಎಲೆಕ್ಟ್ರಿಸಿಟಿ ಸಪ್ಲೈ ಇನ್ ಇಂಡಿಯನ್ ರೂಪೀಸ್ ಪರ್ ಕಿಲೋವ್ಯಾಟ್ ಅವರ್ ಇಸ್ 6.15. On an average, a solar system would generate 4 to 5 units per day. ಪ್ರತಿ ಒಂದು ಕಿಲೋವ್ಯಾಟ್ ನ ಒಂದು ಸೋಲಾರ್ ಪಿ ವಿ ಸಿಸ್ಟಮ್ ದಿನಕ್ಕೆ 4ರಿಂದ 4.5 4 to 4.5 ಯೂನಿಟ್ಸ್ ಪರ್ ಕಿಲೋವ್ಯಾಟ್ ನ ಜನರೇಟ್ ಮಾಡುತ್ತೆ ಅಂತ ಅಂದ್ಕೊಂಡ್ರೆ ಇಲ್ಲಿ ನಮ್ಗೆ 100 ಕಿಲೋವ್ಯಾಟ್ ನ ಒಂದು ಸೋಲಾರ್ ಪಿ ವಿ ಸಿಸ್ಟಮ್ ಇಂಟು 4 ರೂಪೀಸ್ ಅಂತ ಅನ್ಕೊಂಡ್ರೆ ಆಲ್ಮೋಸ್ಟ್ 400 ಯೂನಿಟ್ಸ್ ಪರ್ ಡೇಗೆ ಜನರೇಟ್ ಮಾಡುತ್ತೆ. ಸೊ ವರ್ಷಕ್ಕೆ ಇಂಟು ದಟ್ ಕಾಸ್ಟ್ ಆಫ್ ದಟ್ ಈಚ್ ಯೂನಿಟ್ ಈಸ್ ಆಲ್ಮೋಸ್ಟ್ 80,97,900 ರೂಪೀಸ್ ಇದು ಇಯರ್ಗೆ ಆಯ್ತು. ಹಾಗಾದ್ರೆ ನಮಗೆ 62 ಲ್ಯಾಕ್ಸ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ 7.5 ಇಯರ್ಸ್ ಒಳಗಡೆ ನಾವು ವಿ ಕ್ಯಾನ್ ಅರ್ನ್ 62,000 30,000 ರೂಪೀಸ್ ಬೈ ದಿಸ್ 100 ಕಿಲೋವ್ಯಾಟ್ ನ ಒಂದು ಪಿ ವಿ ಸಿಸ್ಟಮ್ ಇಂದ. ಓಕೆ, ನೆಕ್ಸ್ಟ್ ಕಾರ್ಬನ್ ಫುಟ್ ಪ್ರಿಂಟ್. ಕಾರ್ಬನ್ ಫುಟ್ ಪ್ರಿಂಟ್ ಇಸ್ ಯಾವಾಗ ಕಾರ್ಬನ್
ಜನರೇಟ್ ಆಗುತ್ತೆ ನಾವು ಕೋಲ್ ಯೂಸ್ ಮಾಡಿದ್ರೆ. ಅಂದ್ರೆ ಥರ್ಮಲ್ ಪವರ್ ಪ್ಲಾಂಟ್ ಗಳಲ್ಲಿ ಏನು ಕೋಲನ್ನ ನಾವು ಯೂಸ್ ಮಾಡಿ ಪವರ್ ಜನರೇಟ್ ಮಾಡ್ತಾ ಇದೀವೋ, ಸೊ ಯೂಶುವಲಿ ಒಂದು ಯೂನಿಟ್ ಅನ್ನ ಪವರ್ ಜನರೇಟ್ ಮಾಡಬೇಕು ಅಂದ್ರೆ ನಮಗೆ 1 kg ಕೋಲ್ ಬೇಕು, 3.3 ಲೀಟರ್ಸ್ ಆಫ್ ವಾಟರ್ ಬೇಕು. ಸೊ ಇಷ್ಟು ನಾವು ಸೋಲಾರ್ ಇಂದ ಜನರೇಟ್ ಮಾಡ್ಕೊಂಡ್ರೆ ಇಷ್ಟು ಸೇವ್ ಆಗುತ್ತೆ. ಸೊ ಹಾಗಾದ್ರೆ 1 kg ಕೋಲ್ ವಿಲ್ ಪ್ರೊಡ್ಯೂಸ್ ಆಲ್ಮೋಸ್ಟ್ 3.3 kg ಕಾರ್ಬನ್ ಡೈಆಕ್ಸೈಡ್. ಸೊ ಇಷ್ಟು ಸೇವ್ ಆಗ್ಬೇಕು ಅಂತ ಹೇಳಿದ್ರೆ, ಸೊ 400 kg ಅಂದ್ರೆ 400 ಯೂನಿಟ್ಸ್ ಅಂತ ಹೇಳಿದ್ರೆ 400 kg ಕೋಲ್ಸ್ ನಾವು ಯೂಸ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಡೈಲಿ 1320 ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಜನರೇಟ್ ಆಗೋದನ್ನ ನಾವು ತಪ್ಪಿಸಬಹುದು. ಯಾವಾಗ ಸೋಲಾರ್ ಪವರ್ನ ನಾವು ಜನರೇಟ್ ಮಾಡೋದಕ್ಕೆ ಶುರು ಮಾಡಿದ್ರೆ. ಸೊ ದಿಸ್ ಇಸ್ ಅ ಕಾರ್ಬನ್ ಫುಟ್ ಪ್ರಿಂಟ್. ಓಕೆ, ಥ್ಯಾಂಕ್ ಯು ಆಲ್.